ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्पष्टवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಫಾಲ್ಗುಣ ಶುದ್ಧ ಚತುರ್ಥಿ ಸ್ಥಿರವಾಸರ ಶನಿವಾರ. ಇಂತಹ ಶ್ರೇಷ್ಠವಾದ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀ ರಾಮ ಸ್ತುತಿ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ರಾಮ ಸ್ತುತಿ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದಃ ಪ್ರಾಚೇತಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನಾ ವಾಲ್ಮೀಕಿ ಗಿರಿ ಸಂಭೂತ ರಾಮಸಾಗರಗಾಮಿನಿ ಪುನಾತಿ ಭುವನಂ ಪುಣ್ಯ ರಾಮಾಯಣ ಮಹಾನದಿ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ ವಾಲ್ಮೀಕೇರ್ಮುನಿಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮಕಥಾನಾದಂ ಕೋ ನ ಯಾತಿ ಪರಾಂಗತಿಂ ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತೆ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭಿಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ವಾಮೇ ಭೂಮಿ ಸುತ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾ ಸುತಃ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋಃ ವಾಯ್ವಾದಿಕೋಣೇಷು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್ ಮಧ್ಯೆ ನೀಲಸರೋಜ ಕೋಮಲ ರುಚಿಂ ರಾಮಂ ಭಜೆ ಶ್ಯಾಮಲಂ ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಮೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯಃ ನಮೋಸ್ತು ಚಂದ್ರಾರ್ಕಮರುದ್ಗಣೇಭ್ಯಃ ಲೋಕಾಭಿರಾಮಂ ರಣರಂಗಧೀರಂ ರಾಜೀವನೇತ್ರಂ ರಘುವಂಶನಾಥಂ ಕಾರುಣ್ಯರೂಪಂ ಕರುಣಾಕರಂತಂ ಶ್ರೀರಾಮಚಂದ್ರಂ ಶರಣಂ ಪ್ರಪದ್ಯೆ
श्रीरामचन्द्रं शरणं प्रपद्ये। श्रीरामचन्द्रं शरणं प्रपद्ये। अयोध्यापति श्री रामचंद्र महाराज की जय। 2 ನಿಮಿಷ ನಾಮ ಜಪ ಶ್ರೀರಾಮ ತಾರಕ ಮಂತ್ರ ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. श्रीराम जय राम जय जय राम. 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 जय जय राम. जय जय राम. श्री रामचंद्र महाराज की जय. ಒಂದು ಸುಂದರವಾದ ಹಿಂದಿ ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. हे राम हे राम. जग में साचो तेरो नाम. हे राम हे राम. तू ही माता तू ही पिता है. तू ही तो है राधा का श्याम. हे राम हे राम. तू अंतर्यामी सबका स्वामी. तेरे चरणों में चारों धाम. हे राम हे राम. तू ही बिगाड़े तू ही संवारे.
रे। इस जग के सारे काम हे राम, हे राम। तू ही जगदाता, विश्व विधाता। तू ही सुबह, तू ही शाम। हे राम, हे राम। जग में साचो तेरो नाम। हे राम, हे राम। हे राम, हे राम। हे राम, हे राम। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये, हर हर महादेव शंभु। ಶ್ರೀಮದ್ಭಗವದ್ಗೀತೆಯ ಷೋಡಶೋಧ್ಯಾಯ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಡ್ತೇವೆ, ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಷೋಡಶೋಧ್ಯಾಯಃ दैवासुर संपद्विभाग योगः। श्री भगवानुवाच त्रिविधं नरकस्येदम् द्वारं नाशनमात्मनः। कामः क्रोधस्तथा लोभः। तस्मादेतत्त्रयं त्यजेत्। एतैर्विमुक्तः कौन्तेय तमोद्वारैस्त्रिभिर्नरः। आचरत्यात्मनः श्रेयः ततो याति परां गतिम्। यः शास्त्रविधिमुत्सृज्य वर्तते कामकारतः। न स सिद्धिमवाप्नोति, न सुखं न परां गतिम्। तस्माच्छास्त्रं प्रमाणन्ते
कार्याकार्यव्यवस्थितौ ज्ञात्वा शास्त्रविधानोक्तम् कर्म कर्तुमिहार्हसि। ॐ तत्सदिति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे दैवासुरसम्पद्विभागयोगो नाम षोडशोऽध्यायः। हरिः ओम्। श्रीगुरुभ्यो नमः। हरिः ओम्। ಏಲಿ ಅರ್ಜುನ, ಈ ಮೂರು ನರಕ ದ್ವಾರಗಳಿಂದ ಬಿಡುಗಡೆಯಾದ ಮನುಷ್ಯನು ತನ್ನ ಶ್ರೇಯಸ್ಸಿಗಾಗಿ ನಡೆದುಕೊಳ್ಳುತ್ತಾನೆ. ಆದ್ದರಿಂದ ಅವನು ಪರಮಗತಿಯನ್ನು ಪಡೆಯುತ್ತಾನೆ, ಅರ್ಥಾತ್ ನನ್ನ ಸಾಕ್ಷಾತ್ಕಾರ ಪಡೆಯುತ್ತಾನೆ. ಯಾರು ಶಾಸ್ತ್ರದ ವಿಧಿವಿಧಾನಗಳನ್ನು ಬಿಟ್ಟು ತನ್ನಿಚ್ಛೆ ಬಂದಂತೆ ನಡೆದುಕೊಳ್ಳುತ್ತಾನೆಯೋ ಅವನು ಸಿದ್ಧಿಯನ್ನು ಪಡೆಯುವುದಿಲ್ಲ, ಪರಮಗತಿಯನ್ನು ಪಡೆಯುವುದಿಲ್ಲ ಮತ್ತು ಸುಖವನ್ನೂ ಸಹ ಪಡೆಯುವುದಿಲ್ಲ. ಮನುಷ್ಯನಿಗೆ ಸ್ವಾತಂತ್ರ್ಯ ಇದೆ ನಿಜ, ತಾನು ಏನು ಮಾಡಬೇಕು ಅದನ್ನು ಮಾಡಬಹುದು. ಆದರೆ ಅದರಿಂದ ಯಾವ ಲಾಭವೂ ಇರುವುದಿಲ್ಲ ಅನ್ನುವುದನ್ನು ನಾವೆಲ್ಲರೂ ಮನದಟ್ಟು ಮಾಡಿಕೊಳ್ಳಬೇಕು. ಕಾರಣ, ತನ್ನ ಇಚ್ಛೆ ಬಂದಂತೆ ಸ್ವೇಚ್ಛಾನುಸಾರ ಮನುಷ್ಯ ನಡೆದುಕೊಂಡರೆ ಅವನಿಗೆ ಯಾವ ಶ್ರೇಯಸ್ಸು ಕೂಡ ಉಂಟಾಗುವುದಿಲ್ಲ. ಯಾವ ಮನುಷ್ಯನು ಪ್ರಕೃತಿ ನಿಯಮಗಳನ್ನು, ಸಮಾಜದ ನೀತಿ ನಿಯಮಗಳನ್ನು, ಸತ್ಸಂಪ್ರದಾಯಗಳನ್ನು ಹಾಗೂ ಶಾಸ್ತ್ರ ವಿಧಿಗಳನ್ನು ಉಪೇಕ್ಷಿಸಿ ಅವುಗಳ ಅವಹೇಳನ ಮಾಡುತ್ತಾ ಕಾಮನೆಗಳ ಪೂರ್ತಿಗಾಗಿ ಸ್ವೇಚ್ಛಾಚಾರಿಯಾಗಿ ವರ್ತಿಸುತ್ತಾನೋ ಅವನು ತನ್ನ ಸುಖಕ್ಕಾಗಿ ಮಾಡುವ ಕಾರ್ಯಗಳಿಂದ ಸುಖ ಶಾಂತಿಗಳನ್ನು ಪಡೆಯುವುದಿಲ್ಲ. ಅಂತರಂಗ ಶುದ್ಧಿಗಾಗಿ ಮಾಡುವ ಕಾರ್ಯಗಳಿಂದ ಅಂತರಂಗ ಶುದ್ಧಿಯನ್ನು ಪಡೆಯುವುದಿಲ್ಲ. ಎಂದರೆ ಸುಖ ಶಾಂತಿಗಳಿಂದ ಕೂಡಿದ ಆದರ್ಶ ಜೀವನವನ್ನು ಪಡೆಯುವುದಿಲ್ಲ. ಪರಮಗತಿಯನ್ನಾದರೂ ಖಂಡಿತವಾಗಿಯೂ ಪಡೆಯುವುದೇ ಇಲ್ಲ. ಆದ್ದರಿಂದ ಎಲ್ಲರೂ ಕೂಡ ಈ ದೈವಿ ಗುಣಗಳನ್ನು ಆಸ್ವಾದಿಸಿಕೊಂಡು ಶಾಸ್ತ್ರ ವಿಧಿಯಂತೆ ನಡೆದುಕೊಳ್ಳುವುದು ಉತ್ತಮ. ನೋಡಿ, ಕೊನೆಯ ಶ್ಲೋಕ ಮತ್ತೊಮ್ಮೆ ಪುನರಾವರ್ತನೆ ಮಾಡಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ತೇ ಕಾರ್ಯಾಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಂ ಇಹ ಅರ್ಹಸಿ. ತಸ್ಮಾತ್ ಆದುದರಿಂದ, ತೇ ಇಹ ನಿನಗೆ, ಈ ಇದು ಕಾರ್ಯಾಕಾರ್ಯ ವ್ಯವಸ್ಥಿತವು ಕರ್ತವ್ಯ ಮತ್ತು ಕರ್ತವ್ಯವಲ್ಲ
ಎಂಬುದನ್ನು ನಿರ್ಧರಿಸಲು ಶಾಸ್ತ್ರಂ ಪ್ರಮಾಣಂ, ಶಾಸ್ತ್ರವೇ ಆಧಾರವಾಗಿದೆ ಎಂದು ಜ್ಞಾತ್ವ ತಿಳಿದುಕೊಂಡು, ಶಾಸ್ತ್ರ ವಿಧಾನೋಕ್ತ, ಶಾಸ್ತ್ರೋಕ್ತ ವಿಧಿಯಂತೆ ನಿಶ್ಚಯಿಸಲ್ಪಟ್ಟಿರುವ ಕರ್ಮಕರ್ತು ಅರ್ಹಸಿ, ಕರ್ಮವನ್ನೇ ಮಾಡಲು ಅರ್ಹನಾಗಿರುವೆ. ತಾತ್ಪರ್ಯ ನೋಡಿ. ಆದುದರಿಂದ ಹೇ ಅರ್ಜುನ, ನಿನಗೆ ಈ ಕರ್ತವ್ಯ ಮತ್ತು ಕರ್ತವ್ಯವಲ್ಲ ಎಂಬುದನ್ನು ನಿರ್ಧರಿಸಲು ಶಾಸ್ತ್ರವೇ ಆಧಾರವಾಗಿದೆ ಎಂದು ತಿಳಿದುಕೊಂಡು, ಶಾಸ್ತ್ರೋಕ್ತ ವಿಧಿಯಂತೆ ನಿಶ್ಚಯಿಸಲ್ಪಟ್ಟಿರುವ ಕರ್ಮವನ್ನೇ ಮಾಡಲು ಅರ್ಹನಾಗಿರುವೆ. ನೋಡಿ, ಯಾವುದು ನಾವು ಮಾಡಬೇಕಾದದ್ದು, ಯಾವುದನ್ನು ನಾವು ಮಾಡಬಾರದು ಎಂಬುದನ್ನು ಶಾಸ್ತ್ರದಿಂದಲೇ ನಾವು ತಿಳಿದುಕೊಂಡು ಬಾಳಬೇಕು. ಇದೇ ರೀತಿ ನಮ್ಮ ಎಲ್ಲ ಪೂರ್ವಜನರು ಕೂಡ, ಪೂರ್ವಜರು ನಮ್ಮ ಹಿರಿಯರು ಇದನ್ನೇ ಪಾಲಿಸಿರುವಂಥದ್ದು. ನಾವು ಕೂಡ ಇದನ್ನೇ ಪಾಲಿಸಿ ನಮ್ಮ ಮುಂದಿನ ಪೀಳಿಗೆಯವರಿಗೂ ಕೂಡ ಇದನ್ನೇ ಪಾಲಿಸುವಂತೆ ನಿರ್ದೇಶಿಸಬೇಕು. ನೋಡುವ 24ನೇ ಶ್ಲೋಕದ ಶಾಂಕರ ಭಾಷ್ಯ. ಸರ್ವಸ್ಯ ಏತಸ್ಯ ಆಸುರ ಸಂಪತ್ ಪರಿವರ್ಜನಸ್ಯ ಶ್ರೇಯ ಆಚರಣಸ್ಯ ಚ ಶಾಸ್ತ್ರಂ ಕಾರಣಂ, ಶಾಸ್ತ್ರ ಪ್ರಮಾಣಾತ್ ಉಭಯಂ ಶಕ್ಯಂ ಕರ್ತುಂ ನ ಅನ್ಯಥಾ. ಅತಃ ಆಸುರ ಸಂಪತ್ತನ್ನು ಬಿಟ್ಟು ಬಿಡುವುದು ಮತ್ತು ತನ್ನ ಶ್ರೇಯಸ್ಸಿಗೆ ಬೇಕಾದ ಸಾಧನವನ್ನು ಆಚರಿಸುವುದು, ಇದೆಲ್ಲಕ್ಕೂ ಶಾಸ್ತ್ರವೇ ಕಾರಣವು. ಶಾಸ್ತ್ರ ಪ್ರಮಾಣದಿಂದಲೇ ಈ ಎರಡನ್ನೂ ಮಾಡುವುದಕ್ಕೆ ಆಗುತ್ತದೆಯೇ ಹೊರತು ಬೇರೆಯ ರೀತಿಯಿಂದ ಆಗುವುದಿಲ್ಲ. ಆದ್ದರಿಂದ ಯಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಯಾವನು ಶಾಸ್ತ್ರ ವಿಧಿಯನ್ನು ಬಿಟ್ಟು ಕಾಮಕಾರದಿಂದ ನಡೆಯುವನೋ ಅವನು ಸಿದ್ಧಿಯನ್ನು ಹೊಂದುವುದಿಲ್ಲ, ಸುಖವನ್ನು ಹೊಂದುವುದಿಲ್ಲ, ಪರಮ ಗತಿಯನ್ನು ಹೊಂದುವುದಿಲ್ಲ. ಯಹ ಶಾಸ್ತ್ರವಿಧಿ, ಶಾಸ್ತ್ರವೆಂದರೆ ವೇದವು, ಅದರ ವಿಧಿಯನ್ನು ಮಾಡತಕ್ಕದ್ದರ ಮತ್ತು ಬಿಡತಕ್ಕದ್ದರ ತಿಳುವಳಿಕೆಗೆ ಕಾರಣವಾಗಿರುವ ವಿಧಿ ನಿಷೇಧಗಳೆಂಬ ಶಾಸ್ತ್ರ ವಿಧಿಯನ್ನು ಬಿಟ್ಟು ತ್ಯಜಿಸಿ ಕಾಮಕಾರದಿಂದ ಕಾಮದ ಪ್ರೇರಣೆಗೆ ಒಳಗಾಗಿ ನಡೆಯುವನೋ ಅವನು ಸಿದ್ಧಿಯನ್ನು, ಪುರುಷಾರ್ಥಕ್ಕೆ ತಕ್ಕ ಯೋಗ್ಯತೆಯನ್ನು ಹೊಂದುವುದಿಲ್ಲ, ಈ ಲೋಕದಲ್ಲಿ ಸುಖವನ್ನು ಹೊಂದುವುದಿಲ್ಲ, ಪರವಾದ ಉತ್ಕೃಷ್ಟವಾದ ಗತಿಯನ್ನು, ಸ್ವರ್ಗವನ್ನು ಅಥವಾ ಮೋಕ್ಷವನ್ನೂ ಕೂಡ ಹೊಂದುವುದಿಲ್ಲ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂ ಜ್ಞಾನ ಸಾಧನಂ ತೇ ತವ ಕಾರ್ಯಾಕಾರ್ಯ ವ್ಯವಸ್ಥಿತವು ಕರ್ತವ್ಯ ಕರ್ತವ್ಯವಸ್ಥಾಯ. ಅತಃ ಜ್ಞಾತ್ವ ಬುದ್ಧ್ವ ಶಾಸ್ತ್ರ ವಿಧಾನೋಕ್ತಂ ವಿಧಿ ವಿಧಾನಂ ಶಾಸ್ತ್ರಮೇವ ವಿಧಾನಂ. ಶಾಸ್ತ್ರ ವಿಧಾನಂ ಕುರ್ಯಾತ್ ನ ಕುರ್ಯಾತ್ ಇತ್ಯೇವಂ ಲಕ್ಷಣಂ ತೇನ ಉಕ್ತಂ ಸ್ವಕರ್ಮ ಯತ್ ತತ್ ಕರ್ತುಂ ಇಹ ಅರ್ಹಸಿ. ಇಹ ಇತಿ ಕರ್ಮಾಧಿಕಾರ ಭೂಮಿ ಪ್ರದರ್ಶನಾರ್ಥಂ ಇತಿ. ಆದ್ದರಿಂದ ನಿನಗೆ ಕಾರ್ಯಾಕಾರ್ಯ ವ್ಯವಸ್ಥಿತಿಯಲ್ಲಿ ಎಂದರೆ ಮಾಡತಕ್ಕದ್ದು ಮಾಡತಕ್ಕದ್ದಲ್ಲ ಎಂಬುದನ್ನು ಗೊತ್ತುಪಡಿಸಿಕೊಳ್ಳುವುದಕ್ಕೆ ಶಾಸ್ತ್ರವು ಪ್ರಮಾಣವು, ಜ್ಞಾನ ಸಾಧನವು. ಆದ್ದರಿಂದ ಶಾಸ್ತ್ರ ವಿಧಾನೋಕ್ತವಾದದ್ದನ್ನು ಅರಿತುಕೊಂಡು ಮನವರಿಕೆ ಮಾಡಿಕೊಂಡು, ವಿಧಾನವೆಂದರೆ ವಿಧಿಯು, ಶಾಸ್ತ್ರವೆಂಬ ವಿಧಾನವು ಶಾಸ್ತ್ರ ವಿಧಾನವು, ಇದನ್ನು ಮಾಡಬೇಕು ಇದನ್ನು ಮಾಡಬಾರದು ಎಂಬ ರೂಪದ ಶಾಸ್ತ್ರವು, ಅದು ಹೇಳಿರುವ ಸ್ವಕರ್ಮವು ಯಾವುದೋ ಅದನ್ನು ನೀನು ಮಾಡಬೇಕು. ಇಲ್ಲಿ ಎಂದು ತಿಳಿಸಿರುವುದು ಕರ್ಮಾಧಿಕಾರದ ಅಂತಸ್ತನ್ನು ತಿಳಿಸುವುದಕ್ಕೆ. ಹೀಗೆ ಅಧ್ಯಾಯವು ಸಂಪನ್ನಗೊಂಡಿತು. ಅತ್ಯಂತ ಸೊಗಸಾಗಿ ಆಚಾರ್ಯ ಶಂಕರರು ಶಾಸ್ತ್ರ ವಿಧಾನವನ್ನು ಯಾವ ರೀತಿ ನಾವು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ಮತ್ತೆ ಸ್ಪಷ್ಟಪಡಿಸಿದ್ದಾರೆ ತಮ್ಮ ಭಾಷ್ಯದಲ್ಲಿ. ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಂಬುದನ್ನು ನಾವು ಶಾಸ್ತ್ರದಿಂದಲೇ ಗುರುಗಳಿಂದಲೇ ತಿಳಿದುಕೊಂಡು ನಡೆಯತಕ್ಕದ್ದು. 24ನೇ ಶ್ಲೋಕದ ಸಾರಾಂಶ ಹೀಗಿದೆ ನೋಡಿ. ಹೇ ಅರ್ಜುನ, ಆದ್ದರಿಂದ ನೀನು ಯಾವ ಕಾರ್ಯವನ್ನು ಮಾಡಬೇಕು ಯಾವ ಕಾರ್ಯವನ್ನು ಮಾಡಬಾರದು ಎಂಬ ಕರ್ತವ್ಯ ಅಕರ್ತವ್ಯಗಳನ್ನು ನಿರ್ಣಯಿಸುವಾಗ ಶಾಸ್ತ್ರಗಳನ್ನು, ಸಮಾಜದ ನೀತಿ ನಿಯಮಗಳನ್ನು ಹಾಗೂ ಗುರು ಹಿರಿಯರ ಉಪದೇಶಗಳನ್ನು
ಪ್ರಮಾಣವೆಂದು ತಿಳಿದುಕೋ. ಶಾಸ್ತ್ರವಿಧಿ ಪೂರ್ವಕವಾಗಿರುವ ಸಮಾಜದ ನೀತಿ ನಿಯಮ ಸತ್ಸಂಪ್ರದಾಯಗಳಿಗೆ ಅನುಸಾರವಾಗಿರುವ ಗುರು ಹಿರಿಯರ ಉಪದೇಶಗಳಿಗೆ ಅನುಗುಣವಾಗಿರುವ ಕರ್ತವ್ಯ ಕರ್ಮಗಳನ್ನು ನಿಷ್ಕಾಮ ಭಾವದಿಂದ ಮಾಡು. ಹೇ ಅರ್ಜುನ, ಸಾಧನೆಯ ಸಾಧ್ಯತೆಯ ಬಗ್ಗೆ ಚಿಂತಿಸಬೇಡ, ಏಕೆಂದರೆ ನೀನು ಶ್ರೇಯಸ್ಕರವಾದ ದೈವಿ ಸಂಪತ್ತನ್ನು ಪಡೆದು ಜನಿಸಿರುವೆ. ದೈವಿ ಸಂಪತ್ತಿನ ಸತ್ಕರ್ಮ ಅನುಷ್ಠಾನವನ್ನು ಮಾಡು. ಭಗವಂತನು ದೈವಿ ಸಂಪತ್ತುಳ್ಳ ಮನುಷ್ಯರ ಮತ್ತು ಆಸುರಿ ಸಂಪತ್ತುಳ್ಳವರ ಸ್ವಭಾವಗಳನ್ನು ವಿವರವಾಗಿ ತಿಳಿಸಿದ್ದಾನೆ. ಮನುಷ್ಯರ ಗುಣಗಳನ್ನು ಪ್ರತ್ಯೇಕವಾಗಿ ಹೇಳಿರುವುದಿಲ್ಲ, ಏಕೆಂದರೆ ದೈವಿ ಗುಣ ಮತ್ತು ಆಸುರಿ ಗುಣಗಳೆರಡು ಮನುಷ್ಯರ ಗುಣಗಳೇ ಆಗಿವೆ. ದೈವಾಂಶ ಅಸುರಾಂಶಗಳ ಮಿಶ್ರಣವೇ ಮನುಷ್ಯ. ದೈವಿ ಗುಣಗಳಲ್ಲಾಗಲಿ ಅಥವಾ ಆಸುರಿ ಗುಣಗಳಾಗಲಿ ಸೇರಿಸಲಾಗದ ಮನುಷ್ಯ ಗುಣ ಯಾವುದೂ ಇಲ್ಲ. ಹೀಗೆ ಈ ಎರಡೂ ಗುಣಗಳನ್ನು ಹೊಂದಿರುವ ಮನುಷ್ಯನು ತನ್ನ ಆಚರಣೆಗಳ ಮೂಲಕ ಉತ್ತಮ ಗತಿಗೆ ಬೇಕಾದರೂ ಏರಬಹುದು ಅಥವಾ ಅಧೋಗತಿಗೆ ಬೇಕಾದರೂ ಇಳಿಯಬಹುದು. ಆ ಸ್ವಾತಂತ್ರ್ಯ ಅವನಿಗಿದೆ. ಮನುಷ್ಯನು ತನ್ನ ಈ ಸ್ವಾತಂತ್ರ್ಯವನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಗತಿಯನ್ನು, ಪರಮಗತಿಯನ್ನು ಪಡೆಯಲು ದೈವಿ ಸಂಪತ್ತನ್ನು ಗಳಿಸುವ ಸಾಧನೆಯಲ್ಲಿ ನಿತ್ಯ ನಿರಂತರ ತೊಡಗಬೇಕು. ಇದಕ್ಕೆ ಆಧಾರವಾಗಿರುವುದೇ ನಮ್ಮ ಶಾಸ್ತ್ರವು. ಶಾಸ್ತ್ರವನ್ನೇ ಪ್ರಮಾಣವಾಗಿ ಸ್ವೀಕಾರ ಮಾಡಿ ನಡೆಯಬೇಕು ಎಂಬುದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಇಲ್ಲಿಗೆ 16ನೇ ಅಧ್ಯಾಯ ಸಂಪನ್ನಗೊಂಡಿತು. ನೋಡುವ ಡಾಕ್ಟರ್ ಡಿ ವಿ ಗುಂಡಪ್ಪನವರ ವಿಚಾರಧಾರೆ ಮಂಕುತಿಮ್ಮನ ಕಗ್ಗದ ಮೂಲಕ ಮುಕ್ತಕ 562 ಈ ಒಂದು ಜಗತ್ತಿನ ವಿಸ್ತಾರತೆಯನ್ನು ತಿಳಿಸುತ್ತಾ ಭಗವದ್ಗೀತೆಯ ಪಂಚದಶೋಧ್ಯಾಯ 15ನೇ ಅಧ್ಯಾಯದ ಅಶ್ವತ್ಥ ವೃಕ್ಷವನ್ನು ಆಧಾರವಾಗಿಟ್ಟುಕೊಂಡು ಗುಂಡಪ್ಪನವರು ಈ ವಿಚಾರವನ್ನು ತಿಳಿಸುತ್ತಿದ್ದಾರೆ. ನೋಡಿ, ಎಲೆಗಳನ್ನು ಕಡ್ಡಿಯರೆಂಬೆ ಕೊಂಬೆಗಳು ಕಳೆದು ಪರ್ಚಿಸುತ್ತಿಹವು ಮರದ ಭಾರಿಯ. ಸ್ಥಳವೊಂದು ನಿನಗಿಹುದು ವಿಶ್ವವೃಕ್ಷದೊಳಂತು ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಮಂಕುತಿಮ್ಮ. ಎಲೆಗಳನ್ನು ಕಡ್ಡಿಯರೆಂಬೆ ಕೊಂಬೆಗಳು ಕಳೆದು ಕರ್ಚಿಸುತ್ತಿಹವು ಮರದ ಬಾಳ್ಸಿರಿಯ. ಸ್ಥಳವೊಂದು ನಿನಗಿಹುದು ವಿಶ್ವವೃಕ್ಷದೊಳಂತು ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಮಂಕುತಿಮ್ಮ. In this tree of life, the leaves are supported by twigs by the branches. This way, they are all enhancing the beauty of the nature. Everyone has his own space in this tree. So, do not hate your existence. ಪರ್ಚಿಸುತ್ತಿಹವು, ಪರ್ಚಿಸುತ್ತ ಇಹವು. ಬಾಳ್ಸಿರಿಯ, ಇಲ್ಲಿ ಬಾರಿ ಅಂತ ಕೊಟ್ಟಿದ್ದಾರೆ, ತಪ್ಪುವಾಗಿದೆ ಮುದ್ರಣ. ಬಾಳ್ಸಿರಿಯ, ಬಾಳ್ಸಿರಿಯ, ಬಾಳ್ಸಿರಿಯ. ಸ್ಥಳವೊಂದು, ಸ್ಥಳವು ಒಂದು. ನಿನಗಿಹುದು, ನಿನಗೆ ಇಹುದು. ವಿಶ್ವವೃಕ್ಷದೊಳಂತು, ವಿಶ್ವ ವೃಕ್ಷದೊಳು ಅಂತು. ಹಳಿಯದಿರು, ಹಳಿಯದೆ ಇರು. ನಿನ್ನಿರವ, ನಿನ್ನ ಇರವ. ಪರ್ಚಿಸು, ಹೆಚ್ಚಿಸು. ಹಳಿಯದೆ, ಬೈಯದೆ ಇರವ ಅಸ್ತಿತ್ವವನ್ನು. ಎಲೆಗಳನ್ನು ಕಡ್ಡಿಯರೆಂಬೆ ಕೊಂಬೆಗಳು ಕಳೆದು ಪರ್ಚಿಸುತ್ತಿಹವು ಮರದ ಬಾಳ್ಸಿರಿಯ. ಸ್ಥಳವೊಂದು ನಿನಗಿಹುದು ವಿಶ್ವವೃಕ್ಷದೊಳಂತು ಹಳಿಯದಿರು ನಿನ್ನಿರವ ಮಂಕುತಿಮ್ಮ. ಹಳೆಯದಿರು ನಿನ್ನಿರವ ಮಂಕುತಿಮ್ಮ. ಮಂಕುತಿಮ್ಮ.
ಒಂದು ಅಶ್ವತ್ಥ ವೃಕ್ಷದಲ್ಲಿ ಎಲೆಗಳನ್ನು, ಕಡ್ಡಿಗಳು, ಕಡ್ಡಿಗಳನ್ನು ರೆಂಬೆಗಳು, ರೆಂಬೆಗಳನ್ನು ಕೊಂಬೆಗಳು ತಳೆದು ಆ ಮರದ ಸೊಬಗನ್ನು ಹೆಚ್ಚಿಸುತ್ತದೆ. ಅದೇ ರೀತಿ ಈ ಜಗದ್ವೃಕ್ಷದ ಎಂದರೆ ವಿಶ್ವ ಜೀವನದ ವೃಕ್ಷದಲ್ಲಿ ಮತ್ತು ಅದರ ಸೊಬಗಿನಲ್ಲಿ ನಿನಗೂ ಒಂದು ಪಾತ್ರವಿದೆ. ಹಾಗಾಗಿ ನಿನ್ನ ಬಾಳನ್ನು ನೀ ಜರಿಯದಿರು, ಹಳಿಯದಿರು ಎಂದು ಜಗತ್ತಿನಲ್ಲಿ ಜನಿಸುವ ಪ್ರತಿ ಜೀವಿಯ ಪಾತ್ರದ ಕುರಿತು ವಿಶ್ಲೇಷಣೆ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಅಶ್ವತ್ಥ ಮರದಲ್ಲಿ ಎಲೆಗೆ ಆಧಾರ ಕಡ್ಡಿ, ಕಡ್ಡಿಗೆ ಆಧಾರ ಕೊಂಬೆ, ಕೊಂಬೆಗೆ ಆಧಾರ ರೆಂಬೆ, ರೆಂಬೆಗೆ ಆಧಾರ ಕಾಂಡ, ಕಾಂಡಕ್ಕೆ ಬೇರು ಆಧಾರ, ಬೇರಿಗೆ ಭೂಮಿಯೇ ಆಧಾರ, ಈ ಭೂಮಿಗೆ ಸೃಷ್ಟಿಯೇ ಆಧಾರ ಮತ್ತು ಸೃಷ್ಟಿಗೆ ಸೃಷ್ಟಿಕರ್ತನೇ ಆಧಾರ. ಹೀಗೆ ಎಲ್ಲವೂ ಒಂದಕ್ಕೊಂದು ಪೂರಕವಾಗಿ ಮತ್ತು ಪ್ರೇರಕವಾಗಿದ್ದು ಹೇಗೆ ಆ ಮರದ ಸೌಂದರ್ಯವನ್ನು ಹೆಚ್ಚಿಸುತ್ತದೋ ಹಾಗೆಯೇ ಈ ಅಶ್ವತ್ಥ ವೃಕ್ಷದಲ್ಲಿನ ಆ ಎಲೆಯಂತೆ ನಮಗೂ ಸಹ ಈ ಬ್ರಹ್ಮಾಂಡದಲ್ಲಿ ಒಂದು ಸ್ಥಾನ ಮತ್ತು ಪಾತ್ರವಿದೆ ಎಂದು ಅರಿತು ನಮ್ಮ ಹಳಿಯದೆ ಅಸ್ತಿತ್ವವನ್ನು ಬಾಳಬೇಕು ಎನ್ನುತ್ತಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದ. ಈ ಅಶ್ವತ್ಥ ವೃಕ್ಷದ ಉಪಮೆಯನ್ನೇ ನಾವು ನಮ್ಮ ಅಸ್ತಿತ್ವಕ್ಕೂ ಅನ್ವಯಿಸಿಕೊಂಡರೆ, ನಮ್ಮ ಬದುಕಿನ ಆಧಾರಗಳನ್ನು ಮತ್ತು ಮೂಲವನ್ನು ಅರಿತರೆ ನಾವೂ ಸಹ ಒಂದು ದಿನ ನಮ್ಮ ತಂದೆ ತಾಯಿ ಎನ್ನುವ ಕೊಂಬೆಗಳಿಂದ ಚಿಗುರಿ ನವ ಪಲ್ಲವದಂತೆ ಈ ಧರೆಗೆ ಬಂದು ಕೂತು ಕಾತು ಹಣ್ಣಾಗಿ ಮತ್ತೆ ಧರೆಗೆ ಸೇರುತ್ತೇವೆ ಎಂಬುದು ಅರಿವಾಗುತ್ತದೆ. ಆದರೆ ಆ ಮರದ ಸೊಬಗನ್ನು ಹೆಚ್ಚಿಸುವ ಚಿಗುರಂತೆ ನಾವು ಈ ಜಗದ್ವೃಕ್ಷದಲ್ಲಿ ಬಾಳುತ್ತಿದ್ದೇವೆಯೇ ಎಂದು ಅವಲೋಕಿಸಿಕೊಂಡರೆ ಬಹುಶಃ ನಮಗೆ ತೀವ್ರ ನಿರಾಸೆ ಮತ್ತು ಜಿಗುಪ್ಸೆ ಉಂಟಾಗುತ್ತದೆ. ಕೇವಲ ಮಮಕಾರ ಮತ್ತು ಅಹಂಕಾರಗಳ ದಾಸರಾಗಿ ಸದಾಕಾಲ ಸ್ವಾರ್ಥ ಸಾಧನೆಯ ದಾರಿಯಲ್ಲಿ ನಡೆಯುವ ನಮಗೆ ನಮ್ಮ ಮೂಲದ ಅರಿವಿಲ್ಲ ಮತ್ತು ನಾವು ವಹಿಸಬಹುದಾದ ಸತ್ಪಾತ್ರದ ಅರಿವೂ ಇಲ್ಲ. ನಮ್ಮ ಸ್ವಭಾವದಲ್ಲಿ ಮನೆ ಮಾಡಿರುವ ಈ ಅಹಂಕಾರ ಮತ್ತು ಮಮಕಾರಗಳನ್ನು ತೊರೆದರೆ ನಮಗೆ ನಮ್ಮ ಅಸ್ತಿತ್ವದ ಮೂಲ ಅರಿವಾಗಿ ನಮ್ಮ ಬದುಕನ್ನು ನಾವೇ ಜರಿಯದೆ ಸಕಲರಲ್ಲೂ ಪ್ರೀತಿ ಪ್ರೇಮದಿಂದ ಈ ಜಗದ್ವೃಕ್ಷದಲ್ಲಿನ ನಮ್ಮ ಪಾತ್ರವನ್ನು ಸೂಕ್ತವಾಗಿ ವಹಿಸಿ ನಾವೂ ಸಂತೋಷದಿಂದ ಇದ್ದು ಅನ್ಯರ ಆನಂದಕ್ಕೆ ಕಾರಣರಾಗಬಹುದು. ಹೀಗೆ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪತ್ತುಗಳನ್ನು ವಿಶ್ಲೇಷಿಸಿಕೊಂಡು ಶಾಸ್ತ್ರದ ಆಧಾರವಾಗಿ ನಮ್ಮ ಜೀವನ ಸಾಗಿಸಬೇಕು ಅನ್ನುವುದನ್ನು ಕಂಡುಕೊಂಡಿದ್ದೇವೆ. ನಾಳೆ ದಿವಸ ಸಂಜೆ ಮತ್ತೆ ಭೇಟಿಯಾದಾಗ 17ನೆಯ ಅಧ್ಯಾಯವನ್ನು ಆರಂಭ ಮಾಡೋಣ. ಶ್ರದ್ಧಾತ್ರಯ ವಿಭಾಗ ಯೋಗ, ನಮ್ಮ ಶ್ರದ್ಧೆ ಯಾವ ರೀತಿ ಇರತಕ್ಕದ್ದು ಎಂಬುದನ್ನು ವಿಶ್ಲೇಷಿಸಿ ಅರ್ಥ ಮಾಡಿಕೊಳ್ಳೋಣ. ಶ್ರದ್ಧಾತ್ರಯ ವಿಭಾಗ ಯೋಗ. ನಾಳೆ ದಿವಸ ಸಂಜೆ ವಿಚಾರಗಳನ್ನು ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.